ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಎನ್ ವಿ ಕ್ರಿಯೇಟಿವ್ಸ್ ಕಾರ್ನರ್. ಇವತ್ತು ನಾವು ನಮ್ಮ ಉತ್ತರ ಕರ್ನಾಟಕದ ಮೊಹರಂ ಸ್ಪೆಷಲ್ ಆಗಿರೋ ಚಂಗೆ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ್ರಿ. ಅದಕ್ಕೂ ಮುಂಚೆಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆ್ಯಕ್ಟಿವೇಟ್ ಮಾಡ್ಕೊರಿ. ಈಗ ನಾ ಚೊಂಗೆ ಮಾಡೋಕ್ಕಂತಂದೇಳಿ ಗೋಧಿ ಹಿಟ್ಟಿಗೆ ಒಂಚೂರು ಉಪ್ಪು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಳಕತ್ತೇನೆ ನೋಡ್ರಿ. ಸ್ವಲ್ಪ ಜಾಸ್ತಿ ಅಳುಕು ಆಗಬಾರ್ದ್ರಿ, ಗಟ್ಟಿನೂ ಆಗಬಾರ್ದ್ರಿ. ಒಂದು ಹದಕ್ಕೆ ನಾದಿಟ್ಕೋಬೇಕ್ರಿ. ಮ್ಯಾಗ ಒಂಚೂರು ಎಣ್ಣೆ ಹಾಕಿ ಮಿದ್ದಿ ಎತ್ತಿಟ್ಕೋಬೇಕ್ರಿ. ಈಗ ಹಿಟ್ಟು ನೆನೆಯದ್ರೊಳಗೆ ತುಳಿ ಮಾಡ್ಕೊಳ್ಳೋಣ್ರಿ. ಮೊದ್ಲಿಗೆ ನಾನು ಬೆಲ್ಲ ಜಜ್ಜಿಟ್ಕೊಂಡಿದ್ನಿ ರೀ, ಅದಕ್ಕೆ ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೇನೆ ರೀ. ಪುಟಾಣಿ ಹಿಟ್ಟು ಇಲ್ಲಂದವರು ಪುಟಾಣಿನ ಪೌಡ್ರ್ ಮಾಡಿ ಹಾಕ್ಕೋಬೋದು. ಒಬ್ಬೊಬ್ರು ಕೈಯಲ್ಲೇನ ಸಾಫ್ಟಾಗಿ ಮಾಡ್ಕೊತಾರೆ, ಇಲ್ಲಾಂದ್ರೆ ನಾವು ಇದನ್ನು ಮಿಕ್ಸಿಗೂ ಹಾಕ್ಕೋಬೋದು ರೀ. ನಾನೀಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೇನೆ ರೀ. ಮಿಕ್ಸಿಗೆ ಹಾಕ್ಕೊಂಬಂದಿನಿ ರೀ. ಅದಕ್ಕೆ ನಾನೀಗ ತುರಿದಿರೋದು ಒಣ ಕೊಬ್ಬರಿ ಹಾಕ್ಕೊತೇನೆ ರೀ. ಮತ್ತೇನು ಒಂದಿಟ್ಟು ಏಲಕ್ಕಿ ಪುಡಿನೂ ಹಾಕ್ಕೊತೇನೆ ರೀ. ಬೇಕಂದ್ರೆ ಗಸಗಸೆ ಇದ್ರೆ ಗಸಗಸಿನೂ ಹಾಕ್ಕೋಬೋದು ರೀ. ನಮ್ಮ ಮನೆಗೆ ಇರಲಿಲ್ಲ, ನಾನು ಹಾಕ್ಕೊಂಡಿಲ್ಲ. ಈಗ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ತುಳಿ ರೆಡಿ ಆಗುತ್ತೆ ರೀ. ಇವಾಗ ಚೊಂಗೆ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ಚೊಂಗೆ ಮಾಡೋಕೆ ನಮ್ಗೆ ಈ ಥರ ಮನೆ ಬೇಕು ರೀ. ಇದು ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯಾಗೂ ಇದ್ದೇ ಇರ್ತೈತೆ ಸಾಮಾನ್ಯವಾಗಿ. ಈಗ ನಾವು ಅಗಲಗ ನಾದಿಟ್ಕೊಂಡಿರೋ ಚಪಾತಿ ಹಿಟ್ಟು ಐತಲ್ಲ ರೀ, ಅದನ್ನು ನಾವು ಮನೆ ಮೇಲೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ಲಟ್ಟಿಸ್ಕೋಬೇಕು ರೀ. ಲಟ್ಸುವಾಗ ಚೆಂದ ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಅದು ಹಿಟ್ಟು ಅಲ್ಲಿಗೆ ಅಂಟ್ಕೊಂಡ್ಬಿಡ್ತೈತೆ ರೀ. ಮಣ್ಣಿಗೆ ಮತ್ತು ಲತ್ತುಗುನಿಗೆ ಚೆಂದ ಎಣ್ಣೆ ಹಚ್ಕೊಂಡು ನಾವು ಲಟ್ಟಿಸ್ಕೋಬೇಕಾಗತ್ತೆ ರೀ. ಇನ್ನು ಲಟ್ಸುವಾಗ ಜಾಸ್ತಿ ಭಾರನೂ ಹಾಕಬಾರ್ದು ರೀ. ಭಾರ ಹಾಕಿ ಲಟ್ಸಿದ್ರೆ ಹರಿದು ಹೋಕ್ಕವ್ರಿ. ಹಾಗಾಗಿ ನಾವು ನಿಧಾನಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ ರೀ. ಈಗ ನೋಡಿರಿ ಎಷ್ಟು ಚಂದ ಡಿಸೈನ್ ಬಂದೈತಿ ಅಂತಂದು ಹೇಳಿ. ಇದಕ್ಕೆ ಎಣ್ಣೆ ಹಚ್ಚಿದ್ರೆ ಇಷ್ಟು ಚಂದ ಹೇಳ್ತಾವ್ರಿ, ಇಲ್ಲಾಂದ್ರೆ ಹೇಳೋದೇ ಇಲ್ಲ ಅವು. ಈ ಕಡೆ ಹಂಚು ಕಾದೈತೆ ರೀ. ಹಂಚಿಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಡಿಸೈನ್ ಮ್ಯಾಲೆ ಬರೋಂಗೆ ಹಂಚಿಗೆ ಹಾಕ್ಕೋಬೇಕ್ರಿ. ಮ್ಯಾಲೆ ಒಂಚೂರು ಎಣ್ಣೆ ಹಾಕ್ಬೇಕ್ರಿ. ಈಗ ಇದನ್ನು ನಾವು ಎರಡು ಕಡೆಗೂ ಚಂದಾಗ ಬೇಯಿಸ್ಕೋಬೇಕ್ರಿ. ಇದನ್ನು ನಾವು ವರ್ಷಕ್ಕೊಮ್ಮೆ ಮಾಡ್ತೀವಿ ರೀ, ಅದು ಮೊಹರಂ ದಿನ ಅಷ್ಟೆ. ಅದನ್ನು ಬಿಟ್ಟು ಬೇರೆ ದಿನ ಎಲ್ಲ ನಮ್ಮ ಮನ್ಯಾಗ ಮಾಡೋಕೆ ಬಿಡೋದೂ ಇಲ್ಲ. ಅದು ಮಾಡಬಾರ್ದಂತ ಪದ್ಧತಿ ಐತೆ ಅಂತ. ನಮ್ಗೆ ಆ ಪದ್ಧತಿ ಏನಂತ ನನಗಂತೂ ಗೊತ್ತಿಲ್ಲ. ನಿಮಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಹಂಚಿನನ್ನು ತೆಗೆದು ಕೂಡಲೇ ಅದಕ್ಕೆ ತುಪ್ಪ ಹಾಕಿ ಅದ್ರ ತುಂಬಗೆ ತುಳಿ ಹಾಕಿದ್ರೆ ರೆಡಿ ಆಗುತ್ತೆ ರೀ ನಮ್ಮದು ಚೊಂಗೆ. ಈಗ ಇದನ್ನು ಹಿಂಗೆ ತಿನ್ನೋದಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಅದ್ರ ಜೊತೆ ಎಲ್ಲ ಸೇರಿರುತ್ತಲ್ಲ, ಆವಾಗ ತಿನ್ನೋಕೆ ಇನ್ನೂ ರುಚಿಯಾಗುತ್ತೆ. ಹಿಂಗೆ ಮಾಡಿಟ್ರೆ ನಾವು ಅದನ್ನು ಮಾರನೇ ದಿನ ತಿಂದ್ರೂ ಇನ್ನೂ ರುಚಿಯಾಗಿರ್ತೈತೆ ರೀ. ನಮ್ಮ ಮನ್ಯಾಗ ಇದನ್ನು ಅವತ್ತೊಂದು ದಿನ ಮಾಡೋದ್ರಿಂದ 2 ದಿನಕ್ಕೆ ಆಗುವಷ್ಟು ಎಷ್ಟು ಬೇಕಾಗ್ತಾವೆ ಅಷ್ಟು ಮಾಡಿಟ್ಬಿಡ್ತಿದ್ರು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮಿಲಿಗೂ ಶೇರ್ ಮಾಡಿರಿ.